ಸಹೋದರರೇ ಮತ್ತು ಸಹೋದರಿಯರೇ, ಹೆಣ್ಣು ಹೊನ್ನು ಮಣ್ಣು ಎಲ್ಲ ತಾನಾಗಿಯೇ ಒಲಿದು ಬಂದ್ರೆ ಮಾತ್ರ ಚಂದ ಅಂತೆ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ, ಒಬ್ಬ ಹೆಂಡತಿ ಸುಖ ಕೊಡ್ತಿಲ್ಲ ಅಂತ ಇಬ್ರಿಬ್ರು ಮೂರು ಜನ ಹೆಂಗಸರ ಜೊತೆ ಸಂಬಂಧ ಇಟ್ಕೊಂಡು ಖುಷಿ ಪಟ್ಟು ಮದುವೆ ಆದ ನಮ್ಮ ಚಿತ್ರರಂಗದ ಸ್ಟಾರ್ ನಟರೇ. ಗೆಳೆಯರೇ, ನಾವು ಯಾರನ್ನ ಮದುವೆ ಆಗ್ಬೇಕು, ಯಾರ ಜೊತೆ ಕಡೆವರೆಗೂ ಬದುಕಬೇಕು ಅಂತ ಮೊದಲೇ ನಿರ್ಧಾರ ಆಗಿರುತ್ತಂತೆ. ಎಲ್ಲ ಜನ್ಮದ ಋಣಾನುಬಂಧ ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಇಂದಿನ ಕಾಲದ ಜನ ಆಡ್ತಾ ಇದ್ರು. ನಾವು ಕೂಡ ಅದನ್ನ ಸತ್ಯ ಅಂತಾನೆ ನಂಬಿದ್ವಿ ಕೂಡ. ಆದ್ರೆ ಇತ್ತೀಚಿನ ಕಾಲದ ಯುವಕ ಮತ್ತು ಯುವತಿಯರಿಗೆ ಈ ಮಾತು ಅನ್ವಯ ಆಗಲ್ಲ. ಇವರಿಗೆ ಆಗಾಗ ತಿಂಗಳಿಗೆ ಒಬ್ಬೊಬ್ಳು ಇಷ್ಟ ಆಗ್ತಾ ಇರ್ತಾರೆ. ಅದರಲ್ಲೂ ಸಿನಿಮಾ ನಟ ನಟಿಯರಂತೂ ಇದರಲ್ಲಿ ಒಂದು ಹೆಜ್ಜೆ ಮುಂದೇನೆ. ಅವರಿಗೆ ಮಾನ ಮರ್ಯಾದೆ ಸರಿ ತಪ್ಪು ಎಂಬುದು ಇಲ್ವೇ ಇಲ್ಲ. ಯಾರಿಷ್ಟ ಆಗ್ತಾರೋ ಅವ್ರ ಜೊತೆ ಬೇಕಾದ ರೀತಿ ಖುಷಿ ಪಡ್ತಾರೆ. ಎಲ್ಲ ಸರಿ ಹೋದ್ರೆ ಮದುವೆ ಆಗ್ತಾರೆ. ಅದೇ ರೀತಿ ಮದುವೆ ಆದ ಕೆಲವೇ ದಿನಕ್ಕೆ ಬೇಜಾರಾದ್ರೆ ಡೈವರ್ಸ್ ಕೂಡ ಕೊಡ್ತಾರೆ. ಒಬ್ಬೊಬ್ಬರು ಮನಸ್ಸಿಗೆ ಬಂದಂತೆ ಲೆಕ್ಕವಿಲ್ಲದಷ್ಟು ಜನರ ಜೊತೆ ಸಂಬಂಧ ಇಟ್ಕೋತಾರೆ, ಮದುವೆನೂ ಆಗ್ತಾರೆ, ಮಜಾನೂ ಮಾಡ್ತಾರೆ. ಒಟ್ಟಿನಲ್ಲಿ ಸುಖ ಬೇಕು ಅಷ್ಟೇ, ಜೀವನದಲ್ಲಿ ಮಜಾ ಮಾಡಬೇಕು ಅಷ್ಟೇ. ಹಾಗಾದ್ರೆ ಗಂಡ ಹೆಂಡತಿ ಸಂಬಂಧಕ್ಕೆ ಬೆಲೆನೇ ಇಲ್ವಾ? ಆ ಸಂಬಂಧ ಅಷ್ಟೊಂದು ಕೇವಲವಾದದ್ದ ಅಂತ ನೋಡಿದ್ಯಾ? ಆದ್ರೆ ಇವತ್ತಿನ ವಿಡಿಯೋದಲ್ಲಿ ದುನಿಯಾ ವಿಜಯ್ ಮತ್ತು ಶುಭಾ ಪುಂಚಾ ನಡುವೆ ನಡೆದಿದ್ದಾದ್ರೂ ಏನು? ಪ್ರಕಾಶ್ ರೈ ಒಬ್ಬ ಮಹಾನ್ ಹೆಣ್ಣು ಬಾಕ ಅಂತ ಅವನ ಹೆಂಡತಿ ಎಲ್ಲರ ಮುಂದೆ ಬಾಯಿಗೆ ಬಂದಂತೆ ಬೈದಿದ್ದಾದ್ರೂ ಯಾಕೆ? ಪ್ರಭುದೇವ ಅವತ್ತು ಆ ರೂಮ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾದ್ರು ಯಾವ ಹೀರೋಯಿನ್ ಜೊತೆಗೆ? ರವಿಚಂದ್ರನ್ ಜೊತೆ ಬಣ್ಣದ ಗೆದ್ದೆ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದ ಅಮಲಾ ಜೊತೆ ಮಜ್ಜಾ ಮಾಡಿ ಮದುವೆ ಮುಂಚೆನೆ ಅವಳನ್ನ ಗರ್ಭಿಣಿ ಮಾಡಿದ್ದಾದ್ರು ಯಾರು? ಅದಾಗ್ಲೇ 50 ವರ್ಷ ಆಗಿದ್ದ ಟೈಗರ್ ಪ್ರಭಾಕರ್ ಹುಡುಗಿಯರ ಚಟಕ್ಕೆ ಬಿದ್ದು 17 ವರ್ಷದ ಚಿಕ್ಕ ಹುಡುಗಿಗೆ ಮಾಡಿದ್ದಾದ್ರು ಏನು? ಕಮಲ್ ಹಾಸನ್ ತನ್ನ ಜೊತೆ ನಟಿಸುತ್ತಿದ್ದ ಪ್ರತಿ ಹೀರೋಯಿನ್ ಜೊತೆನೂ ಸಂಬಂಧ ಇಟ್ಕೋತಿದ್ದಾದ್ರು ಹೇಗೆ ಎಂಬ ಎಲ್ಲ ಕುತೂಹಲಭರಿತ ರಹಸ್ಯಕಾರಿ ಆಸಕ್ತಿದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ, ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ. ಇನ್ನು ಈ ಸಾಲಿನಲ್ಲಿ ಮೊದಲಿಗೆ ಬರೋರೆ ನಮ್ಮ ಕನ್ನಡದ ಆಕ್ಷನ್ ಸ್ಟಾರ್ ಬ್ರೂಸ್ ಲೀ ದುನಿಯಾ ವಿಜಯ್. ಇವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸುತ್ತಾ ಸಾಕಷ್ಟು ಅವಮಾನಗಳನ್ನು ಎದುರಿಸಿ ಇನ್ನೇನು ಬದುಕೇ ಬೇಡ ಅಂತ ಅಂದುಕೊಳ್ಳುವ ಸಮಯದಲ್ಲಿ ನಿರ್ದೇಶಕ ಸೂರಿ ಜೊತೆ ಇವರಿಗಿದ್ದ ಗೆಳತನದಿಂದ ಸೂರಿ ತನ್ನ ದುನಿಯಾ ಸಿನಿಮಾಗೆ ಇವರನ್ನ ಹೀರೋ ಮಾಡಿಕೊಂಡು ಆ ಸಿನಿಮಾನ ಅದ್ಭುತವಾಗಿ ನಿರ್ದೇಶನ ಮಾಡಿ ರಿಲೀಸ್ ಮಾಡಿದ್ರು. ಇನ್ನು ಈ ಸಿನಿಮಾ ಆಗಿನ ದಿನಗಳಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿತ್ತು. ಇಲ್ಲಿಂದ ಆಚೆಗೆ ದುನಿಯಾ ವಿಜಯ್ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಒಂದರಿಂದ ಒಂದರಂತೆ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ದೊಡ್ಡ ಸ್ಟಾರ್ ಹೀರೋ ಆದ್ರು. ಆದ್ರೆ ಯಾವಾಗ ಈ ರೀತಿ ಸೂಪರ್ ಸ್ಟಾರ್ ಆದ್ರೂ ಅಲ್ಲಿಂದ ಆಚೆಗೆ ದುನಿಯಾ ವಿಜಯ್ ಸಂಪೂರ್ಣ ಬದಲಾಗಿ ತಮಗೆ ಅದಾಗಲೇ ನಾಗರತ್ನ ಎಂಬ ಹೆಂಗಸಿನ ಜೊತೆ ಮದುವೆಯಾಗಿ 4 ಮಕ್ಕಳಿದ್ರು. ನನ್ನ ಹೆಂಡತಿ ನಾನು ಹೇಳಿದಾಗೆ ಕೇಳಲ್ಲ, ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ತಮ್ಮ ಜೊತೆ ಚಂದಾ ಸಿನಿಮಾದಲ್ಲಿ ನಟಿಸಿದ್ದ ಶುಭಾ ಪುಂಜನ್ನ ಪ್ರೀತಿಸಿ ಅವರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಆ ಸಮಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆದ್ರೆ ಇದಾದ ಕೆಲವೇ ವರ್ಷಗಳಿಗೆ ಅದೇನಾಯ್ತೋ ಏನೋ ಇವರಿಬ್ಬರ ಸಂಬಂಧ ಮುರಿದ್ಬಿದ್ದು ಇಬ್ರು ಬೇರೆ ಬೇರೆ ಆದ್ರು. ಇದಾದ ನಂತರ ದುನಿಯಾ ವಿಜಯ್ 2012ನೇ ಇಸ್ವಿಯಲ್ಲಿ ತಮ್ಮ ಹೆಂಡತಿ ನಾಗರತ್ನ ಅವರಿಗೆ ಡೈವರ್ಸ್ ಕೊಡಲು ಹೋಗಿ ಆಕೆ ಇದಕ್ಕೆ ಒಪ್ಪದೆ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ಕೂತ್ಕೊಂಡು ನನ್ನ ಗಂಡ ನನಗೆ ಮೋಸ ಮಾಡ್ದ, ಆತನಿಗೆ ಲೆಕ್ಕವಿಲ್ಲದಷ್ಟು ಹುಡುಗಿರ ಜೊತೆ ಸಂಬಂಧ ಇದೆ ಅಂತ ಹೇಳಿದ್ರು. ಆದ್ರೆ ಇದ್ರ ಬಗ್ಗೆ ಎಲ್ಲ ಯಾರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾಕೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥವೆಲ್ಲ ಕಾಮನ್. ಚಿತ್ರರಂಗದಲ್ಲಿರುವ ಪ್ರತಿ ಹೀರೋಯಿನ್ಗಳು ಇದನ್ನೇ ಮಾಡ್ತಾ ಇರೋದು. ಇದರಿಂದ 10ರಲ್ಲಿ ಇದು ಒಂದು ಅಂತ ಎಲ್ಲ ಸುಮ್ಮನಾಗಿದ್ರು. ಇನ್ನು ಇಷ್ಟೆಲ್ಲ ಅವಾಂತರಗಳು ಆದ್ಮೇಲೆ ಕೆಲವು ವರ್ಷ ವಿಜಯ್ ಸುಮ್ಮನೆ ಇದ್ದು 2010ನೇ ಇಸ್ವಿಯಲ್ಲಿ ಕೀರ್ತಿ ಎಂಬ ಹೀರೋಯಿನ್ ನ ಮದುವೆ ಆಗಿದ್ರು. ಆದ್ರೆ ಅವ್ರ ಜೊತೆನೂ ವಿಜಯ್ ನೆಮ್ಮದಿಯಾಗಿದ್ರ ಅಂದ್ರೆ ಇಲ್ಲ. ಈಗ ಅವರಿಂದಲೂ ಬೇರೆಯಾಗಿ ತಮ್ಮ ಮಕ್ಕಳ ಜೀವನದ ಕಡೆ ಗಮನ ಹರಿಸಿದ್ದಾರೆ. ಇನ್ನು ಈ ಸಾಲಿನಲ್ಲಿ ಬರುವ ಇನ್ನೊಬ್ಬ ನಟನೆ ಕನ್ನಡ ಚಿತ್ರರಂಗದ ಸುರಸುಂದರ ನಟ ರಘು ಮುಖರ್ಜಿ. ಈತ ಪ್ಯಾರಿಸ್ ಪ್ರಣಯ ಎಂಬ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಒಂದರಿಂದ ಒಂದರಂತೆ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿ ಸ್ಟಾರ್ ಹೀರೋ ಆಗಿ ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ನಟನಾಗಿದ್ದ. ಇನ್ನು ಈತ ಆಗಿರೋದು 1, 2 ಅಲ್ಲ 3 ಮದುವೆ. ಮೊದಲಿಗೆ ದೀಪಾ ಎಂಬ ಹುಡುಗಿ ಜೊತೆಗೆ ಮದುವೆಯಾಗಿ ಅವಳ ಜೊತೆ ಕೆಲವು ವರ್ಷ ಸಂಸಾರ ಮಾಡಿ ನಂತರ ಕಿತ್ತಾಡ್ಕೊಂಡು ಅವಳಿಗೆ ಡೈವರ್ಸ್ ಕೊಟ್ಟು ನಂತರ ಭಾವನಾ ಎಂಬ ಮಾಡಲ್ನ ಪ್ರೀತಿಸಿ ಮದುವೆಯಾಗಿದ್ದ. ಆದ್ರೆ ಅವಳ ಜೊತೆನೂ ಬಹಳ ದಿನ ಇರದೆ ಅವಳಿಗೂ ಡೈವರ್ಸ್ ಕೊಟ್ಟು ನಂತರ 2016ನೇ ಇಸ್ವಿಯಲ್ಲಿ ಕನ್ನಡದ ಒಂದು ಕಾಲದ ಸ್ಟಾರ್ ಹೀರೋಯಿನ್ ಅನುಪ್ರಭಾಕರ್ನ 3ನೇ ಮದುವೆಯಾಗಿ ಈಗ ಇವರಿಬ್ಬರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ನಂದನ ಎಂಬ ಹೆಣ್ಣು ಮಗುವೊಂದು ಜನಿಸಿದೆ. ಇನ್ನು ಇವರು ಹಿಂದೆ ಬರುವ ಇನ್ನೊಬ್ಬ ನಟನೆ ಕನ್ನಡದ ಒಂದು ಕಾಲದ ವಿಲನ್ ಖಳನಟ ಜೈ ಜಗದೀಶ್. ಇವರು ಫಲಿತಾಂಶ ಎಂಬ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿ ನಂತರ ಆಗಿನ ಸ್ಟಾರ್ ನಿರ್ದೇಶಕ ಪುಟ್ಟಣ್ಣ ಕನ್ಗಾಲ್ ಅವರ ನಿರ್ದೇಶನದಲ್ಲಿ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಬೇಡಿಕೆಯ ಖಳನಟನಾಗಿದ್ರು. ಇವರು ಚಿತ್ರರಂಗಕ್ಕೆ ಬಂದ ವಸ್ತ್ರಲ್ಲೇ ರೂಪಾ ಎಂಬ ಹುಡುಗಿಯನ್ನ ಮದುವೆಯಾಗಿ ಇವರಿಗೆ ಅರ್ಪಿತಾ ಎಂಬ ಹೆಣ್ಣು ಮಗು ಒಂದು ಜನಿಸಿತ್ತು. ಆದ್ರೆ ಯಾವಾಗ ಇವ್ರ ಜೀವನಕ್ಕೆ ವಿಜಯಲಕ್ಷ್ಮಿ ಸಿಂಗ್ ಅವರ ಪ್ರವೇಶ ಆಯ್ತೋ ಇವರಿಬ್ಬರ ಮಧ್ಯ ಪ್ರೀತಿಯಾಗಿ ತಮ್ಮ ಮೊದಲ ಹೆಂಡತಿಗೆ ಡೈವರ್ಸ್ ಕೊಟ್ಟು ಜೈ ಜಗದೀಶ್ ವಿಜಯಲಕ್ಷ್ಮಿ ಸಿಂಗ್ ಅವರನ್ನ ಮದುವೆಯಾಗಿ ಇವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ 3 ಹೆಣ್ಣು ಮಕ್ಕಳು ಕೂಡ ಜನಿಸಿದ್ವು.
ಇನ್ನು ಇವರ ಜೊತೆನೆ ಬರುವ ಇನ್ನೊಬ್ಬ ಕನ್ನಡದ ಸ್ಟಾರ್ ನಟನೆ ಟೈಗರ್ ಪ್ರಭಾಕರ್. ಇವರು ಲೆಕ್ಕವಿಲ್ಲದಷ್ಟು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ವಿಲನ್ ಆಗಿ ನಂತರ ಹೀರೋ ಆಗಿ ದೊಡ್ಡ ಮಟ್ಟದ ಅಭಿಮಾನಿ ಬಳಗನೆ ಹೊಂದಿರೋರು. ಆದ್ರೆ ಇವರ ವೈಯಕ್ತಿಕ ಜೀವನ ಮಾತ್ರ ಪರಮ ಅಸಹ್ಯ. ಇವರು ಚಿತ್ರರಂಗಕ್ಕೆ ಬಂದ ಹೊಸದರಲ್ಲಿ ಅಲ್ಫಾನ್ಸೋ ಮೇರಿ ಎಂಬ ಮನೆಯವರು ತೋರಿಸಿದ ಹುಡುಗಿಯನ್ನ ಮದುವೆಯಾಗಿ ಇವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ವಿನೋದ್ ಪ್ರಭಾಕರ್ ಎಂಬ ಗಂಡು ಮಗು ಒಂದು ಜನಿಸಿತ್ತು. ಆದ್ರೆ ಅದ್ಯಾವಾಗ ಟೈಗರ್ ಪ್ರಭಾಕರ್ ನಟಿ ಜೈಮಾಲಾಗೆ ಹತ್ರ ಆದ್ರೋ ಅವಳ ಜೊತೆ ಫುಲ್ ಕ್ಲೋಸ್ ಆಗಿ ಸಂಬಂಧ ಬೆಳೆಸಿ ಅವಳನ್ನ ಬಿಟ್ಟಿರಲು ಆಗದೆ ತಮ್ಮ ಮೊದಲ ಹೆಂಡತಿಯಿಂದ ದೂರಾಗಿ ಜೈಮಾಲಾನ ಮದುವೆಯಾಗಿ ಇವರಿಬ್ಬರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ಸೌಂದರ್ಯ ಎಂಬ ಹೆಣ್ಣು ಮಗು ಒಂದು ಜನಿಸಿತ್ತು. ಆದ್ರೆ ಪ್ರಭಾಕರ್ಗಿದ್ದ ಅತಿಯಾದ ಕುಡಿತದ ಚಟದಿಂದ ಈತನಿಗೆ ಬರಬಾರದ ಕಾಯಿಲೆಗಳೆಲ್ಲ ಬಂದು ಜೈಮಾಲಾ ಆತನಿಂದ ದೂರಾಗಿ ತಮ್ಮ ದಾರಿ ತಾವು ನೋಡ್ಕೊಂಡಿದ್ರು. ಇದರಿಂದ ಪ್ರಭಾಕರ್ ಒಂಟಿಯಾಗಿ ವಿರಹ ವೇದನೆಯನ್ನ ತಡೆಯಲಾರದೆ ಅಂಜು ಎಂಬ ಮಲಯಾಳಂ ಹೀರೋಯಿನ್ ಪ್ರೀತಿಸಿ ಮದುವೆಯಾಗಿದ್ರು. ಆದ್ರೆ ಅವಳಿಗೆ ಕೇವಲ 17 ವರ್ಷ ವಯಸ್ಸಾಗಿತ್ತು. ಆದ್ರೆ ಪ್ರಭಾಕರ್ಗೆ ಆಗ 50 ವರ್ಷ ವಯಸ್ಸಾಗಿತ್ತು ಮತ್ತು ಅಂಜುಗೆ ಅದಾಗಲೇ ಪ್ರಭಾಕರ್ಗೆ ಮದುವೆಯಾಗಿ ಮಕ್ಕಳಿದ್ದು ಗೊತ್ತಿರಲಿಲ್ಲ. ಇದರಿಂದ ಅಂಜುಗೆ ಯಾವಾಗ ಈ ವಿಷಯ ಗೊತ್ತಾಯ್ತೋ ಆಕೆಗೆ ಬಹಳನೇ ಬೇಜಾರಾಗಿ ಪ್ರಭಾಕರಿಂದ ದೂರಾಗಿದ್ರು. ಇನ್ನು ಇವರ ಸಾಲಿಗೆ ಸೇರುವ ಇನ್ನೊಬ್ಬ ನಟನೆ ತೆಲುಗಿನ ಸ್ಟಾರ್ ಹೀರೋ ನಾಗಾರ್ಜುನ. ಈತ ತೆಲುಗು ಚಿತ್ರರಂಗದ ಬಹುಬೇಡಿಕೆ ನಟ. ಮೊನ್ನೆ ರಿಲೀಸ್ ಆದ ರಜನಿಕಾಂತ್ ಅಭಿನಯದ ಕೂಲಿ ಸಿನಿಮಾದಲ್ಲೂ ವಿಲನ್ ಪಾತ್ರದಲ್ಲಿ ನಟಿಸಿದ್ದ ಈತ. ಚಿತ್ರರಂಗಕ್ಕೆ ಬಂದ ಹೊಸದರಲ್ಲಿ 1984 ಇಸ್ವಿಯಲ್ಲಿ ಲಕ್ಷ್ಮಿ ಎಂಬ ಹುಡುಗಿಯನ್ನ ಪ್ರೀತಿಸಿ ನಾಗಾರ್ಜುನ ಮದುವೆಯಾಗಿದ್ದ. ಆದ್ರೆ ಅವಳ ಜೊತೆನೂ ನೆಟ್ಗೆ ಈತ ಸಂಸಾರ ಮಾಡದೆ ಅವಳಿಗೆ ಒಂದು ಗಂಡು ಮಗು ಕೊಟ್ಟು ಅವಳಿಂದ ದೂರಾಗಿ ತನ್ನ ಜೊತೆ ಶಿವ ಎಂಬ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದ ಅಮಲಾ ಎಂಬ ಹುಡುಗಿಯ ಹಿಂದೆ ಬಿದ್ದ. ಇನ್ನು ಈ ಅಮಲಾ ರವಿಚಂದ್ರನ್ ಅಭಿನಯದ ಬಣ್ಣದ ಗೆಜ್ಜೆ ಸಿನಿಮಾದಲ್ಲೂ ಹೀರೋಯಿನ್ ಆಗಿ ನಟಿಸಿದ್ದಾಳೆ. ಇನ್ನು ನಂತರ ಅಮಲಾ ಜೊತೆ ಪಬ್ಬು ಪಾರ್ಟಿ ಅಂತ ನಾಗಾರ್ಜುನ ಸುತ್ತಾಡಿ ಸಂಬಂಧ ಬೆಳೆಸಿ ಕೊನೆಗೆ ತನ್ನ ಹೆಂಡತಿ ಲಕ್ಷ್ಮಿಗೆ ಡೈವರ್ಸ್ ಕೊಟ್ಟು ಅಮಲಾನ 2ನೇ ಮದುವೆ ಆದ. ಇದರಿಂದ ಬರುವ ಇನ್ನೊಬ್ಬ ನಟನೆ ನಮ್ಮ ಕನ್ನಡದ ಪ್ರಕಾಶ್ ರೈ. ಈತ ಮಿಥಿಲೆಯ ಸೀತೆಯರು ಎಂಬ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸುತ್ತಾ ದೊಡ್ಡ ವಿಲನ್ ಆಗಿ ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲೂ ಅಭಿನಯಿಸುತ್ತಾ ಸ್ಟಾರ್ ವಿಲನ್ ಆದವನು. ಈತ ಮೊದಲಿಗೆ 1994 ಇಸ್ವಿಯಲ್ಲಿ ಲಲಿತಾ ಕುಮಾರಿ ಎಂಬ ನಟಿಯನ್ನ ಮದುವೆಯಾಗಿ ಅವಳಿಗೆ 3 ಮಕ್ಕಳನ್ನ ಕೊಟ್ಟು ಕೊನೆಗೆ 2004 ಇಸ್ವಿಯಲ್ಲಿ ತನ್ನ ಹೆಂಡತಿ ಬೇಜವಾಬ್ದಾರಿಯಿಂದ ಆ 3 ಮಕ್ಕಳಲ್ಲಿ ಒಂದು ಗಂಡು ಮಗು ಸತ್ತೋಯ್ತು ಅಂತ ಕಾರಣ ಕೊಟ್ಟು ಆಮೇಲೆ ಪೋನಿ ವರ್ಮಾ ಎಂಬ ಡ್ಯಾನ್ಸ್ ಕೊರಿಯೋಗ್ರಾಫರ್ ಹಿಂದೆ ಬಿದ್ದು ಅವಳನ್ನ ಪ್ರೀತಿಸಿ ಅವಳ ಜೊತೆ ಸಂಬಂಧ ಬೆಳೆಸಿ ಮಜಾ ಮಾಡಿ ತನ್ನ ಮೊದಲ ಹೆಂಡತಿಗೆ ಡೈವರ್ಸ್ ಕೊಟ್ಟು ಪೋನಿ ವರ್ಮನ್ನ ಮದುವೆಯಾಗಿದ್ದ. ಇನ್ನು ಇವರಿಬ್ಬರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ಒಂದು ಗಂಡು ಮಗು ಕೂಡ ಈಗ ಜನಿಸಿದೆ. ಇನ್ನು ಇವರನ್ನೆಲ್ಲ ಮಿಡಿಸಿದ ಇನ್ನೊಬ್ಬ ನಟನೆ ತಮಿಳಿನ ಸ್ಟಾರ್ ಹೀರೋ ಕಮಲ್ ಹಾಸನ್. ತನ್ನ ಜೊತೆ ನಡೆಸುವ ಪ್ರತಿ ಹೀರೋಯಿನ್ ಜೊತೆ ಸಂಬಂಧ ಬೆಳೆಸಿದವನು. ಸಖತ್ ರಸಿಕ ಈತ. ಮನೆಯವರ ಬಲವಂತಕ್ಕೆ 1988 ಇಸ್ವಿಯಲ್ಲಿ ವಾಣಿ ಗಣಪತಿ ಎಂಬ ಹೆಂಗಸನ್ನ ಮದುವೆಯಾಗಿ ನಂತರ ಅವಳ ಜೊತೆ ನೆಟ್ಗೆ ಸಂಸಾರ ಮಾಡದೆ ಸಾರಿಕಾ ಎಂಬ ಹೊಸ ಹೀರೋಯಿನ್ ಜೊತೆ ಸಂಬಂಧ ಬೆಳೆಸಿ ಮದುವೆ ಮುಂಚೆ ಅವಳನ್ನ ಗರ್ಭಿಣಿ ಮಾಡಿ ನಂತರ ಅವಳಿಗೂ ಮೋಸ ಮಾಡಲು ಪ್ರಯತ್ನಿಸಿದ್ದ. ಆದ್ರೆ ಅವಳು ಇವನನ್ನ ಬಿಡ್ಲಿಲ್ಲ. ಇದರಿಂದ ಬೇರೆ ದಾರಿನೇ ಇಲ್ಲದೆ ಸಾರಿಕಾನ ಮದುವೆಯಾದ. ಆದ್ರೆ ಅವಳ ಜೊತೆನಾದ್ರೂ ನೆಟ್ಗೆ ಸಂಸಾರ ಮಾಡದ್ನ ಅಂದ್ರೆ ಇಲ್ಲ, ತನ್ನ ಜೊತೆ ನಟಿಸುತ್ತಿದ್ದ ಹೀರೋಯಿನ್ ಸಿಮ್ರಾನ್ ಹಿಂದೆ ಬಿದ್ದು ಅವಳನ್ನ ಪ್ರೀತಿಸಿ ಅವಳ ಜೊತೆ ಸಂಬಂಧ ಬೆಳೆಸಿದ್ದ. ಇದರಿಂದ ಅವನ 2ನೇ ಹೆಂಡತಿ ಸಾರಿಕಾ ಆತನಿಂದ ದೂರ ಆಗಿದ್ಲು. ಇನ್ನು ಇದೇ ರೀತಿ ರಸಿಕರ ಸಾಲಿಗೆ ಸೇರುವ ಇನ್ನೊಬ್ಬ ನಟನೆ ಪವನ್ ಕಲ್ಯಾಣ್. ಈತ ತೆಲುಗಿನ ಸೂಪರ್ ಸ್ಟಾರ್. ಈತನಿಗೆ ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳಿದ್ದಾರೆ. ಈಗ ಸದ್ಯಕ್ಕೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಈತ. ಚಿತ್ರರಂಗಕ್ಕೆ ಬಂದ ಹೊಸದರಲ್ಲಿ ಮನೆಯವರೆಲ್ಲ ಸೇರಿ ಇವನಿಗೆ ಒಂದು ಸದ್ಗೃಹಸ್ಥ ಮನೆತನದ ನಂದಿನಿ ಎಂಬ ಹುಡುಗಿ ಜೊತೆ 1997 ಇಸ್ವಿಯಲ್ಲಿ ಮದುವೆ ಮಾಡಿದ್ರು. ಕೆಲವು ದಿನಗಳ ಕಾಲ ಇವರ ಸಂಸಾರ ಚೆನ್ನಾಗಿಯೇ ನಡೆದಿತ್ತು. ಅದ್ಯಾವಾಗ ಪವನ್ ಕಲ್ಯಾಣ್ ಬದ್ರಿ ಎಂಬ ಸಿನಿಮಾದಲ್ಲಿ 2000 ಇಸ್ವಿಯಲ್ಲಿ ನಡೆಸಿದ್ನೋ ಆಗ ಆ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದ ರೇಣು ದೇಸಾಯಿ ಹಿಂದೆ ಪವನ್ ಕಲ್ಯಾಣ್ ಬಿದ್ದು ಅವಳನ್ನೇ ಪ್ರೀತಿಸಿ ಅವಳ ಜೊತೆ ಸಂಬಂಧ ಬೆಳೆಸಿ ರಹಸ್ಯವಾಗಿ ಒಂದೇ ಮನೆಯಲ್ಲಿ ಅವಳ ಜೊತೆ ವಾಸ ಮಾಡಲು ಆರಂಭಿಸಿದ್ದ. ಇದರಿಂದ ಮದುವೆ ಮುಂಚೆನೆ ರೇಣು ದೇಸಾಯಿ ಗರ್ಭಿಣಿಯಾಗಿ 2004 ಇಸ್ವಿಯಲ್ಲಿ ಅಕಿರಾನಂದನ್ ಎಂಬ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು. ಆದ್ರೆ ಯಾವಾಗ ಈ ವಿಷಯ ನಂತರ ಅವನ ಹೆಂಡತಿ ನಂದಿನಿಗೆ ಗೊತ್ತಾಯ್ತೋ ಅವಳು ಇವನಿಗೆ ಡೈವರ್ಸ್ ಕೊಟ್ಟು ದೂರ ಆಗಿದ್ಲು. ಇದಾದ ನಂತರ ರೇಣು ದೇಸಾಯಿ ಜೊತೆನಾದ್ರೂ ನೆಟ್ಗೆ ಸಂಸಾರ ಮಾಡದ್ನ ಅಂದ್ರೆ ಇಲ್ಲ, ಅವಳಿಗೂ ಡೈವರ್ಸ್ ಕೊಟ್ಟು 2013 ಇಸ್ವಿಯಲ್ಲಿ ತೀನ್ಮಾರ್ ಎಂಬ ಸಿನಿಮಾದಲ್ಲಿ ನಟಿಸುವ ವೇಳೆ ಅದೇ ಸಿನಿಮಾದಲ್ಲಿ ಸೈಡ್ ರೋಲ್ ನಲ್ಲಿ ನಟಿಸಿದ್ದ ರಷ್ಯಾ ದೇಶದ ಆನಾ ಲೆಜಿನೋವಾಗೆ ಹತ್ರ ಆಗಿ 2013 ಇಸ್ವಿಯಲ್ಲಿ ಆನಾ ಲೆಜಿನೋವಾನ 3ನೇ ಮದುವೆಯಾಗಿದ್ದ. ಇನ್ನು ಇದೇ ರೀತಿ ಮಹಾರಸಿಕ ಅಂದ್ರೆ ಅದು ಅಮೀರ್ ಖಾನ್. ಈತ ಮೊದಲಿಗೆ 1986 ಇಸ್ವಿಯಲ್ಲಿ ತಮ್ಮ ಪಕ್ಕದ ಮನೆಯ ಹಿಂದೂ ಹುಡುಗಿ ರೀನಾನ ತನ್ನ ಪ್ರೀತಿಯ ಬಲೆಗೆ ಬೆಳೆಸಿಕೊಂಡು ಅವಳ ಜೊತೆ ಸಂಬಂಧ ಬೆಳೆಸಿ ಮನೆಯವರ ವಿರೋಧದ ನಡುವೆ 1986 ಇಸ್ವಿಯಲ್ಲಿ ಮದುವೆಯಾಗಿದ್ದ. ಆದರೆ ಇದಾದ ಕೆಲವೇ ವರ್ಷಗಳ ಬಳಿಕ ತನ್ನ ಲಗಾನ್ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ
ಕಿರಣ್ ರಾವ್ ಎಂಬ ಹುಡುಗಿಯನ್ನ ಪ್ರೀತಿಸಿ ಆಕೆ ಕೂಡ ಅದೇ ಲಗಾನ್ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುತ್ತಾ ಇದ್ದುದರಿಂದ ಅವಳಿಗೆ ಫುಲ್ ಕ್ಲೋಸ್ ಆಗಿ ಅವಳ ಜೊತೆ ಸಂಬಂಧ ಬೆಳೆಸಿದ್ದ. ಇನ್ಯಾವಾಗ ಈ ವಿಷಯ ಅವನ ಹೆಂಡತಿ ರೀನಾಗೆ ಗೊತ್ತಾಯ್ತೋ ಅವಳು ಇವನಿಗೆ ಡೈವರ್ಸ್ ಕೊಟ್ಟಿದ್ಲು. ಇದಾದ ನಂತರ ಕಿರಣ್ ರಾವ್ನ ಮದುವೆಯಾಗಿ ಒಂದಿಷ್ಟು ವರ್ಷ ಸಂಸಾರ ಮಾಡಿದ್ದ. ಆದ್ರೆ 2016ನೇ ಇಸ್ವಿಯಲ್ಲಿ ದಂಗಲ್ ಸಿನಿಮಾದಲ್ಲಿ ನಟಿಸುವ ವೇಳೆ ಫಾತಿಮಾ ಸನಾ ಖಾನ್ ಎಂಬ ನಟಿಗೆ ಅಮೀರ್ ಖಾನ್ ಹತ್ರ ಆಗಿದ್ರಿಂದ ಈ ವಿಷಯ ಅವನ ಎರಡನೇ ಹೆಂಡತಿ ಕಿರಣ್ಗೆ ಗೊತ್ತಾಗಿ ಅವಳು ಇವನಿಗೆ ಡೈವರ್ಸ್ ಕೊಟ್ಟು ಹೊರಟು ಹೋಗಿದ್ಲು. ಇನ್ನು ಇದೇ ಸಾಲಿಗೆ ಸೇರುವ ಇನ್ನೊಬ್ಬ ನಟನೆ ಪ್ರಭುದೇವ. ಈತ ತಾನು ಚಿತ್ರರಂಗಕ್ಕೆ ಬಂದ ವಸ್ತ್ರದಲ್ಲಿ ರಮಾಲತಾ ಎಂಬ ಹುಡುಗಿಯನ್ನ ಮದುವೆಯಾಗಿ ಇವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ 2 ಮಕ್ಕಳು ಕೂಡ ಜನಿಸಿದ್ವು. ಆದ್ರೆ ಯಾವಾಗ ಪ್ರಭುದೇವಾಗೆ ಹೀರೋಯಿನ್ ನಯನತಾರಾನ ಪರಿಚಯ ಆಯ್ತೋ ತನ್ನ ಹೆಂಡತಿಯಿಂದ ದೂರ ಆಗಿ ನಯನತಾರಾ ಜೊತೆ ಸಂಬಂಧ ಬೆಳೆಸಿ ತಾನು ನಿರ್ದೇಶನ ಮಾಡುತ್ತಿದ್ದ ಪ್ರತಿ ಸಿನಿಮಾದಲ್ಲೂ ನಯನತಾರಾನೇ ಹೀರೋಯಿನ್ ಮಾಡ್ಕೋತಿದ್ದ. ಇದೇ ಸಂಬಂಧ ಮುಂದುವರೆದಿದ್ರಿಂದ 2012ನೇ ಇಸ್ವಿಯಲ್ಲಿ ನಯನತಾರಾನ ಮದುವೆ ಕೂಡ ಆಗಿದ್ದ. ಆದ್ರೆ ಇಂಗೇಯುಂ ಕಾದಲ್ ಎಂಬ ಸಿನಿಮಾನ ಪ್ರಭುದೇವ ನಿರ್ದೇಶಿಸುವ ಸಮಯದಲ್ಲಿ ಅದೇ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದ ಹನ್ಸಿಕಾ ಮೋಟ್ವಾನಿಗೆ ಪ್ರಭುದೇವ ಹತ್ರ ಆಗಿ ಇವರಿಬ್ಬರ ನಡುವೆ ಸಂಬಂಧ ಬೆಳೆದು ಒಂದೇ ರೂಮ್ನಲ್ಲಿ ಒಟ್ಟಿಗೆ ಮಜಾ ಮಾಡುವ ಸಮಯದಲ್ಲಿ ಪ್ರಭುದೇವ ನಯನತಾರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ. ಇದರಿಂದ ನಯನತಾರಾಗೆ ಬೇಜಾರಾಗಿ ಅವಳು ಇವನಿಂದ ದೂರ ಆಗಿದ್ಲು. ಇನ್ನು ತೆಲುಗಿನ ಮಹಾನಟ ಎನ್.ಟಿ. ರಾಮರಾವ್ದು ಇದೇ ಕತೆ. ಆತ ತೆಲುಗಿನ ಸೂಪರ್ ಸ್ಟಾರ್. ಆತನನ್ನ ಕಂಡ್ರೆ ತೆಲುಗು ಜನಕ್ಕೆ ಅದೇನೋ ಪ್ರೀತಿ. ಈತ ಚಿತ್ರರಂಗಕ್ಕೆ ತಾನು ಬಂದ ವಸ್ತ್ರದಲ್ಲಿ 1943ನೇ ಇಸ್ವಿಯಲ್ಲಿ ಬಸವ ತಾರಕಮ್ಮ ಎಂಬ ಹುಡುಗಿಯನ್ನ ಮದುವೆಯಾಗಿ ಇವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ 12 ಮಕ್ಕಳು ಜನಿಸಿದ್ವು. ಆದ್ರೆ 1985ನೇ ಇಸ್ವಿಯಲ್ಲಿ ಬಸವ ತಾರಕಮ್ಮ ಸತ್ತೋದ್ರು. ಇದರಿಂದ ನಂತರ ಎನ್.ಟಿ.ಆರ್. ಒಂಟಿಯಾಗಿ ಅನಾರೋಗ್ಯಕ್ಕೆ ತುತ್ತಾದ್ರು ಅಂತ ಅವರನ್ನ ನೋಡಿಕೊಳ್ಳಲು ಲಕ್ಷ್ಮೀ ಪಾರ್ವತಿ ಎಂಬ ನರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಲಾಗಿತ್ತು. ಆದ್ರೆ ಎನ್.ಟಿ.ಆರ್. ತನ್ನನ್ನು ನೋಡಿಕೊಳ್ಳಲು ಬಂದ ಲಕ್ಷ್ಮೀ ಪಾರ್ವತಿಗೆ ಹತ್ತಿರಾಗಿ ಸಂಬಂಧ ಬೆಳೆಸಿ ಅವಳನ್ನೇ ರಹಸ್ಯವಾಗಿ ಮದುವೆಯಾದ್ರು. ಇದರಿಂದ ಅವರ ಮಕ್ಕಳೆಲ್ಲ ಅವರಿಂದ ದೂರ ಆಗಿ 1996ನೇ ಇಸ್ವಿಯಲ್ಲಿ ಸಂಶಯ ಭರಿಸುವ ರೀತಿ ಎನ್.ಟಿ.ಆರ್. ಸತ್ತೋದ್ರು. ಈ ರೀತಿ ಹೇಳ್ತಾ ಹೋದ್ರೆ ಲೆಕ್ಕವಿಲ್ಲದಷ್ಟು 2-3 ಮದುವೆಯಾದ ನಟ ನಟಿಯರು ನಮ್ಮ ಕಣ್ಣಿನ ಮುಂದೆ ಇದ್ದಾರೆ. ಅವರಿಗೆಲ್ಲ ಮದುವೆ ಅನ್ನೋದು ಆಟ ಅಷ್ಟೇ. ಅವರು ಈ ಮದುವೆ ಅನ್ನುವ ಸಂಬಂಧಕ್ಕೆಲ್ಲ ಅಷ್ಟೇನು ಬೆಲೆನೇ ಕೊಡೋದಿಲ್ಲ. ಮದುವೆ ಅನ್ನೋದು ತಮಗೆ ಬೇಕಾದ ಹೆಂಗಸಿನ ಜೊತೆ ಮಜ್ಜಾ ಮಾಡಿ ಸಂಬಂಧ ಬೆಳೆಸಲು ಅವರಿಗೆ ಸಿಕ್ಕಿರುವ ಒಂದು ಅವಕಾಶ ಅಷ್ಟೇ. ಇನ್ನು ಇಂತಹ ನಟ ನಟಿಯರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.